ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಪ್ರೀತಿಯ ಸ್ನೇಹಿತರೆ, ಸುಮಾರು 1 ವರ್ಷದ ಹಿಂದೆ ಕನ್ನಡಪ್ರಭ ಪತ್ರಿಕೆಯ ಮಾಜಿ ಸಂಪಾದಕರಾದ ಕೆ ಸತ್ಯನಾರಾಯಣ ಅವರಿಗೆ TSR ಪ್ರಶಸ್ತಿ ಸಿಕ್ಕಿತ್ತು. ಫೋನ್ ಮಾಡಿ ಗ್ರೀಟ್ ಮಾಡಿದೆ. ಮಾತಿನ ಮಧ್ಯೆ, ಸರ್, ಮೊಟ್ಟ ಮೊದಲನೇ ಸಲ ನಿಮ್ಮನ್ನು ನೋಡಿದ್ದು ಜನತಾ ಪಕ್ಷದ ಕಚೇರಿಯಲ್ಲಿ. ಅವತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಡೆದಿತ್ತು. ನೀವು ಯಾವುದೋ ಮಾತಿಗೆ ಒಬ್ಬ ಹಿರಿಯ ನಾಯಕರ ಮೇಲೆ ಸರ್ಕಂತ ಸಿಡುಕಿದ್ರಿ. ನಿಮ್ಮ ಸಿಡುಕು, ಆ ನಿಲುವು ನಂಗೆ ತುಂಬ ಇಷ್ಟವಾಯಿತು ಅಂತ ಹೇಳಿದೆ. ನೋಡ್ರವಿ, ಸಿಡುಕು ಅನ್ನೋದು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವದ ಬಹಳ ದೊಡ್ಡ ತಾಕತ್ತಾಗತ್ತೆ ಅಂದರು ಸತ್ಯನಾರಾಯಣ. ತುಂಬ ಸರಿ ಅನ್ನಿಸ್ತು ಕಣ್ರಿ. ಅಂಥ ಸಾತ್ವಿಕ ಸಿಟ್ಟು ಪ್ರಯತ್ನ ಪಟ್ಟರೆ ಮೈಗೂಡೋದಿಲ್ಲ. ಪ್ರಿಟೆಂಡ್ ಮಾಡೋಕ್ಕೆ ಹೋದರೆ ನಗೆಪಾಟ್ಲಿಗೆ ಈಡಾಗ್ತೀವಿ. ಅದು ನಮ್ಮ ಪ್ರಾಮಾಣಿಕತೆ, ನಮ್ಮ ಸಾತ್ವಿಕತೆ ಎರಡರ ಕೈ ಹಿಡ್ಕೊಂಡು ಬೆಳೀಬೇಕಾದಂಥ ಕೂಸು. ನಾನು ಸಿಡುಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. 4-6 ಜನ ಹೆಣ್ಣು ಮಕ್ಕಳಿದ್ದ ಜಾಗದಲ್ಲಿ ಯಾವನೋ ಒಬ್ಬ ಪೋಖ್ರಿ ಮಾತುಗಳನ್ನು ಆಡ್ತಾ ಇದ್ದರೆ ಅಲ್ಲಿದ್ದ ಹಿರಿಯ ಒಬ್ಬನು ಏನದು ಅಂತ ಸಿಡುಕ್ತಾನಲ್ಲ, ಅದು ಅವನ ವ್ಯಕ್ತಿತ್ವದ ಆ ಕ್ಷಣದ ಸ್ಫೋಟ. ಅದಕ್ಕೆ ಸಿದ್ಧತೆ ಬೇಕಾಗಿರೋದಿಲ್ಲ. ಕೆಲವು ಮೇಷ್ಟ್ರುಗಳು ಸುಮ್ಮನೆ ಕಣ್ಣಲ್ಲೇ ಹಾಗೆ ಸಿಡುಕಿ ವಿದ್ಯಾರ್ಥಿಗಳನ್ನು ಹತೋಟಿಗೆ ತಂದುಕೊಳ್ಳೋದನ್ನು ರೂಢಿ ಮಾಡ್ಕೊಂಡಿರ್ತಾರೆ. ಆ ಸಿಡುಕಿನಂತಹದೇ ಇನ್ನೊಂದು ಪಾಸಿಟಿವ್ ಗುಣ ಅಂದರೆ ಮಾತು ಬಿಡೋದು. ಮೊದಲೆಲ್ಲ ಯಾರಾದರೂ ಇಬ್ಬರು ಗೆಳೆಯರು ಅಥವಾ ಅಕ್ಕ ತಂಗಿರು ಅಥವಾ ಅಣ್ಣ ತಮ್ಮಂದರು ಪರಸ್ಪರ ಮಾತು ಬಿಟ್ಟಿದ್ದಾರೆ ಅಂತ ಗೊತ್ತಾದರೆ ಅವರ ವ್ಯಕ್ತಿತ್ವಗಳು ಪಕ್ವವಾಗಿಲ್ಲ ಅಂತ ಅಂದ್ಕೋತಾ ಇದ್ದೆ. ಈಗ ಹಾಗನ್ಸೋದಿಲ್ಲ. 1000 ಮಾತುಗಳಲ್ಲಿ ದಂಡಿಸೋದಕ್ಕಿಂತ ಮಾತು ಬಿಟ್ಟು ಪನಿಷ್ ಮಾಡೋದು ಹೆಚ್ಚು ಪರಿಣಾಮಕಾರಿ ಅಂತ ನನಗೆ ಅರ್ಥವಾಗಿದೆ. ಬ್ರಹ್ಮರಂಧ್ರ ಸಿಡಿದು ಹೋಗುವಂಥ ಸಿಟ್ಟನ್ನು ತಹಬಂದಿಗೆ ತಂದುಕೊಂಡ ಮೇಲೆ ನನಗೆ ಸಿಕ್ಕಿರೋ ಹೊಸ ಆಯುಧ ಅಂದರೆ ಮಾತು ಬಿಡೋದು. ಇದ್ದಕ್ಕಿದ್ದ ಹಾಗೆ ಒಬ್ಬ ಮನುಷ್ಯನನ್ನು ಎಷ್ಟು ದೂರಕ್ಕೆ ನೂಕಿಬಿಡುತ್ತೆ ಗೊತ್ತೇ. ನಿಮಗೆ ಸಿಟ್ಟು ಬಂದಾಗ, ಎದುರಿನವನು ತಪ್ಪು ಮಾಡಿದಾನೆ ಅನ್ನಿಸ್ದಾಗ ಸುಮ್ಮನೆ ಅವನ ಜೊತೆಗೆ ಮಾತು ಬಿಟ್ಟು ನೋಡಿ. ಮಾತು ಬಿಡೋದು ಅಂದರೆ ಎದುರಿಗೆ ಸಿಕ್ಕಾಗ ಹಲೋ ಅಂತ ಕೂಡ ಅನ್ನೋದೇ ಮುಖ ತಿರುಗಿಸ್ಕೊಂಡು ಹೋಗಬೇಕು ಅಂತ ಅಲ್ಲ. ಧಾರಾಳವಾಗಿ ಹಲೋ ಅನ್ನಿ, ಎದುರಾಬದ್ರ ಕೂತ್ಕೊಳ್ಳಿ, ಮಾತು ಆಡಿ. ಆದರೆ ನೀವು ಮೊದಲಿನ ಹಾಗೆ ಮಾತಾಡ್ತಾ ಇಲ್ಲ ಅನ್ನೋದು ಎದುರಿನವನಿಗೆ ಅರ್ಥವಾಗೋ ಹಾಗೆ ಕೂತ್ಕೊಂಬಿಡಿ. ಅವನು 108 ಹೇಳೋಕ್ಕೆ ಹೊರಡ್ತಾನೆ, ಹೌದಾ ಅಂತ ಅಷ್ಟೇ ಅಂದು ಸುಮ್ಮನಾಗಿ ಏನನ್ನಾದರೂ ಓದೋಕ್ಕೆ ಆರಂಭ ಮಾಡಿ. TV ಆನ್ ಮಾಡಿ. ಮೊದಲಿನ ಸಲಿಗೆ, ಪ್ರೀತಿ, ನಗೆ, ಆತ್ಮೀಯತೆ, ವಿಶ್ವಾಸ, ನಂಬಿಕೆ ಯಾವುದೂ ಇರೋದಂಥ ಒಂದು ಖಾಲಿ ಸ್ಟೇರ್, ಒಂದು ಗ್ಲಾನ್ಸ್, ಒಂದು ಲುಕ್. ನಿಮ್ಮ ಕಣ್ಣೇ ಹೇಳಬೇಕು, ನಿನ್ನ ಜೊತೆಗೆ ನನಗೆ ಮಾತು ಬೇಕಿಲ್ಲ ಕಣಯ್ಯ ಅಂತ. ಇದು ಪೂರ್ತಿಯಾಗಿ ಮಾತೇ ಬಿಟ್ಟು ಕಂಡ್ರೂ ಕಾಣದ ಹಾಗೆ ಹೋಗ್ಬಿಡೋದಕ್ಕಿಂತ ಒಳ್ಳೆಯ ವಿಧಾನ. ಮುಖ ತಪ್ಪಿಸಿ ಹೋಗ್ಬಿಟ್ರೆ ನೀವು ಬಲಹೀನರಾದ್ರಿ ಅಂತ ಅವನು ಅಂದ್ಕೋತಾನೆ. ನಿಮಗೂ ಕೂಡ ನಾನ್ಯಾಕೆ ಕಳ್ಳನ ಹಾಗೆ ಬರಬೇಕಾಗಿತ್ತು ಅಂತ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹಾಗೆ ಪೂರ್ತಿಯಾಗಿ ಮಾತೇ ನಿಲ್ಲಿಸ್ಬಿಟ್ರೆ ಆ ಸಂಬಂಧದ ಕೊಂಡಿನೇ ಕಳಚಿ ಹೋಗಿಬಿಡೋ ಅಪಾಯ ಇರುತ್ತೆ. ಕೆಲವು ಸಲ ತೀರಾ ಆ ಮಟ್ಟಕ್ಕೆ ಹೋಗಿ ಪನಿಷ್ ಮಾಡುವಂಥ, ಸಂಬಂಧವನ್ನೇ ಕಳ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಚುರುಕು ಮುಟ್ಟಿಸಿದ್ರೆ ಸಾಕು ಅನ್ನುವಂಥ ಸ್ಥಿತಿ ಇರುತ್ತೆ. ಹಾಗಿರುವಾಗ ಬುದ್ಧಿವಂತಿಕೆಯಿಂದ ಮಾತು ಬಿಟ್ಬಿಡಿ. ನೀವಾಗಿ ಫೋನ್ ಮಾಡೋದನ್ನು ನಿಲ್ಲಿಸಿ. ಅಪ್ಪಿತಪ್ಪಿ ಕೂಡ ನೀವು ಯಾವುದೇ ಮಾತಿನಲ್ಲಿ ಕೊಂಕಿರದ ಹಾಗೆ ನೋಡ್ಕೊಳ್ಳಿ. ಬಿ ಕೂಲ್, ಬಿ ಜಂಟಲ್. ನಿಮ್ಮ ಮಾತು, ಸ್ಪರ್ಶ, ಭುಜದ ತಾಕುವಿಕೆ ಇವುಗಳಲ್ಲಿ ಮೊದಲಿನ ಬಿಸುಪು ಇಲ್ಲ ಅನ್ನೋದು ಎದುರಿನವನಿಗೆ ಅರ್ಥವಾಗಬೇಕು. ಹಾಗೆ ವರ್ತಿಸಿ. ಇವತ್ತ್ಯಾಕೋ ಬೆಳಿಗ್ಗೆ ತಲೆ ನೋಯ್ತಾ ಇತ್ತು ಅಂತಾನೆ, ಹೌದಾ ಅಂದು ಸುಮ್ಮನಾಗಿ. ನಿನ್ನೆ ಫಂಕ್ಷನ್ ಚೆನ್ನಾಗಿತ್ತು ಅಂತಾನೆ, ನೀವು TV ಆನ್ ಮಾಡಿ. ಅದೇ ನಿನ್ನೆ ನಿನಗೊಂದು ವಿಷಯ ಹೇಳಿದ್ನಲ್ಲ, ಎಲ್ಲಿ ಸಿಗುತ್ತೆ ವಿಚಾರಿಸು ಅಂತ ನಿಮ್ಮ ಆಸಕ್ತಿಯ ಸಬ್ಜೆಕ್ಟ್ ಆರಂಭಿಸ್ತಾನೆ. TV ವಾಲ್ಯೂಮ್ ಜಾಸ್ತಿ ಮಾಡಿ. ಸೂಕ್ಷ್ಮಗ್ರಾಹಿಯಾದರೆ ಅವನು ತಕ್ಷಣ ಅರ್ಥ ಮಾಡ್ಕೋತಾನೆ, ಚಡಪಡಿಸ್ತಾನೆ. ಬಾಯಿ ತೆರೆದು ಇವನು ಬೈದು ಬಿಟ್ರೆ ಸದ್ಯ ಅಂತ ಸಮಾಧಾನಗೊಳ್ತಾನೆ. ಆದರೆ ಮಾತು ಬಿಡೋದಿದೆಯಲ್ಲ, ಅವನಿಗೆ ಬೇರೆ ದಾರಿನೇ ಇಲ್ಲ. ಅವನು ತಿದ್ದುಕೋತಾನೆ. ಅವನಿಗೆ ಬೈಗಳಕ್ಕಿಂತ ಮೌನ ಅರ್ಥವಾಗುತ್ತೆ. ಎಲ್ಲೋ ಒಂದು ಹಗ್ಗ ತುಂಡಾಗ್ತಾ ಇದೆ ಅನ್ನೋದು ಅರಿವಿಗೆ ಬರುತ್ತೆ. ಹಾಗೆ ಅರಿವಿಗೆ ಬಂದಾಗ ನೇರವಾಗಿ ಎದುರು ಕೂತ್ಕೊಂಡು, ನೋಡು, ನನ್ನಿಂದಾಗಿ ನಿನಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು, ಐ ಆಮ್ ಸಾರಿ, ಮೊದಲಿನ ಹಾಗೆ ಮಾತಾಡು, ಇನ್ನೊಂದು ಸಲ ಹಾಗೆ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗೆ ಹೇಳಿದಾಗ ಅವನ ದನಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಮತ್ತೆ ಹಠ ಸಾಧಿಸೋದಕ್ಕೆ ಹೋಗಬೇಡಿ. ತುಂಬ ಸಿಟ್ಟು ಬಂದಾಗ ಬೈಬೇಕು ಅಂದ್ಕೊಂಡಿದ್ದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ರಲ್ಲ, ಅದನ್ನೆಲ್ಲ ಈಗ ಕೂಲಾದ ದನಿಯಲ್ಲಿ ಅಂದು ಮುಗಿಸಿ. ಇಂಥ ನಿರ್ದಿಷ್ಟ ಕಾರಣಕ್ಕಾಗಿಯೇ ನಿಮಗೆ ನೋವಾಗಿದೆ, ಬೇಜಾರಾಗಿದೆ ಅನ್ನೋದನ್ನು ನೇರವಾಗಿ ಅವನ ಕಣ್ಣು ನೋಡ್ತಾ ಹೇಳಿ.
ಅಲ್ಲಿ ಶಬ್ದ ನುಂಗಬೇಡಿ, ಅಕ್ಷರ ನುಂಗಬೇಡಿ. ಇಷ್ಟಾದ ಮೇಲೆ ಆತನ ಜೊತೆಗೆ ನೀವು ಮತ್ತೆ ಮೊದಲನೇದೇ ಸಂಬಂಧ ಇಟ್ಕೋಬೇಕು ಅಂತ ಬಯಸಿದ್ರೆ ಓಕೆ, ಟೇಕ್ ಟೈಮ್. ಜಗಳ ಮುಗೀತು ಅಂದ್ಕೂಡಲೇ ಮತ್ತೆ ಯಥಾ ಪ್ರಕಾರ ಪಿಕ್ಚರ್ಗೆ ಹೋಗೋಣ ನಡಿ ಅಂತ ತೆಕ್ಕೆಗೆ ಬಿದ್ದುಬಿಡಬೇಡಿ. ಅದು ಅಷ್ಟು ದಿನದ ನಿಮ್ಮ ಮೌನಕ್ಕೆ ನೀವು ಮಾಡುವಂಥ ಅವಮಾನ. ಟೇಕ್ ಟೈಮ್. ಸರಿ ಹೋಗಲಿಕ್ಕೆ ನನಗೆ ಸಮಯ ಬೇಕು ಅಂತ ನಿಚ್ಚಳವಾಗಿ ಹೇಳಿ. ತೀರಾ ಮಾತು ಬಿಟ್ಟಷ್ಟು ದೀರ್ಘ ಅಲ್ಲದೇ ಇದ್ದರೂ ನಿಮ್ಮದೇ ಆದ ಸಮಯ ತಗೊಂಡು ಸರಿ ಹೋಗಿ. ಆದರೆ ನೆನಪಿರಲಿ, ಸಿಡುಕಿನಂತೆ ಮಾತು ಬಿಡೋದು ಕೂಡ ಪದೇ ಪದೇ ಬಳಕೆ ಮಾಡಬಹುದಾದಂಥ ಅಸ್ತ್ರ ಅಲ್ಲ. ಅಪರೂಪಕ್ಕೆ ಬಳಸಿ, ಸಮರ್ಥವಾಗಿ ಬಳಸಿ. ಅಂದಹಾಗೆ ಸಿಡುಕಬಾರ್ದು ಮತ್ತು 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಮಾತು ಬಿಡಬಾರ್ದು ಅನ್ನೋದು ನಮ್ಮಿಬ್ಬರ ಮಧ್ಯೆ ಜಾರಿಯಲ್ಲಿರುವ ಒಪ್ಪಂದ. ನಮ್ಮ ಪರಿಚಯವಾಗಿ 30 ವರ್ಷ ಆಗಿವೆ. ಒಂದೇ ಮನೆಯಲ್ಲಿರೋಕ್ಕೆ ಶುರು ಮಾಡಿ 26 ವರ್ಷ ಆಗಿವೆ. ನಮಗೆ 3 ಜನ ಮಕ್ಕಳಿದ್ದಾರೆ. ನಾವು ಸಿಡುಕಿಲ್ಲ, ಮಾತು ಬಿಟ್ಟಿಲ್ಲ. ನಾನು ಹೇಳಿದ್ದು ನನ್ನ ಬಗ್ಗೆ ಮತ್ತು ನನ್ನ ಶ್ರೀಮತಿಯ ಬಗ್ಗೆ.